ಬ್ರಾಹ್ಮಿಣ್ಸ್ ಮನೆ ಊಟದಲ್ಲೂ ನಾನ್ ವೆಜ್ ಫ್ಲೇವರ್ ಸಿಗುತ್ತೆ ಅಂತ ನಂಗೆ ಇವತ್ತ ಗೊತ್ತಾಗಿದ್ದು. ನನ್ನ ಕತೆ ನಿಮ್ಮ ಜೊತೆಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ರಿವೈಂಡಲ್ಲಿ ಏನಾಯಿತು ಅಂದರೆ 5 ಗಂಟೆಗೆ ಎದ್ದು ಬೇಗ ಬೇಗ ರೆಡಿಯಾಗಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಇವತ್ತು ಬೇಗ ರೀಚ್ ಆಗಬೇಕು ಅಂತ ಅಂದ್ಕೊಂಡು ಹೊರಟೆ. ಬಟ್ ನನ್ನ ದುರದೃಷ್ಟಕ್ಕೆ ಮೆಟ್ರೋ ಸ್ಟೇಷನ್ ಕ್ಲೋಸ್ ಆಗಿತ್ತು. ಮೆಟ್ರೋ ಆದರೆ ಬೇಗ ಹೋಗ್ಬೋದು ಅಂದ್ಕೊಂಡೆ, ಬಟ್ ಸ್ಟಿಲ್ ಆಟೋದಲ್ಲೇ ಹೋಗೋಣ ಇನ್ನು ಬೆಳಗ್ಗೆ ಅಲ್ವಾ ಅಂತೇಳಿ ಹೋದೆ. ನನ್ನ ಲೊಕೇಶನ್ ಸ್ವಲ್ಪ ಜಾಸ್ತಿನೇ ದೂರ ಇದ್ರಿಂದ ಸ್ವಲ್ಪ ಲೇಟ್ ಆಯಿತು. ಬಟ್ ಸ್ಟಿಲ್ ನನ್ನ ಹೇರ್ ಸ್ಟೈಲ್ನೆಲ್ಲ ನೀಟಾಗಿ ಕಂಪ್ಲೀಟ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಮೇಕಪ್ ಆರ್ಟಿಸ್ಟ್ ಕೂಡ ಅವ್ರ ವರ್ಕ್ನೆಲ್ಲ ಕಂಪ್ಲೀಟ್ ಮಾಡಿದ್ರು. ನಮ್ಮ ಕ್ಲೈಂಟ್ ಒಂದಷ್ಟು ಫೋಟೋಸ್ ಕೊಟ್ಟರು, ಬಟ್ ಅಷ್ಟು ನೀಟಾಗಿ ತೊಗೊಳ್ಳೋಕ್ಕಾಗಲಿಲ್ಲ. ಅವ್ರು ಸ್ವಲ್ಪ ಹರಿಬರಿಲಿದ್ರು. ಬಟ್ ಅವ್ರು ಹಂಗೆ ಹೋಗ್ತಿದ್ದಂಗೆ ನಾವು ವೀಡಿಯೋ ಮಾಡ್ಕೊಂಡ್ವಿ. ಬಟ್ ಅವರು ಫೇಸ್ನ ತೋರ್ಸೋದು ಬೇಡ ಅಂತ ಹೇಳಿದರು. ಸೊ ನಮ್ಮ ಮೇಕಪ್ ಆರ್ಟಿಸ್ಟ್ ಬೇಜಾರಲ್ಲಿದ್ದಾರೆ ಅಂದ್ಕೊಂಡ್ರೆ, ಇಲ್ಲ, ಅವ್ರು ಕ್ಲಿಪ್ಗೋಸ್ಕರ ಬೇಜಾರಲ್ಲಿದ್ದಾರೆ. ಅರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು, ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಹೋಗಿ ಬಿಡಿ ಸೀನಿಯರ್, ಏಂತಿಗೆ ಬೇಜಾರು ಮಾಡ್ಕೋತೀರಾ? ಇನ್ನೊಂದು ಕ್ಲಿಪ್ ತೊಗೊಂಡ್ರಾಯ್ತು ಅಂತ ನಾನು ಸಮಾಧಾನ ಮಾಡಕ್ ಹೋದ್ರೆ ನಂಗೆ ಅಜೀಬ್ ಮಾಡ್ಬಿಡೋದಾ? ಊಟ ಅಂದ್ರೆ ಕೂತ್ ಬಿಡ್ತೀರಲ್ಲ. ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಹೋಗ್ಲಿ ಬಿಡುಗರು, ಊಟ ಆದರೂ ಎಂಜಾಯ್ ಮಾಡೋಣ. ಬ್ರಾಹ್ಮಿಣ್ಸ್ ಊಟ ತುಂಬ ಚೆನ್ನಾಗಿರುತ್ತೆ ಅಂತ ಕೇಳಿದ್ದೆ. ಸೊ ವೆಜ್ಜಲ್ಲಿ ಡಿಫ್ರೆಂಟ್ ಆಗಿರೋ ಡಿಶಸ್ ಎಲ್ಲ ಮಾಡ್ತಿದ್ರು. ಸೂಪ್ ಎಲ್ಲ ಕೊಟ್ಟರು. ಸೊ ಸೂಪ್ ಒಂಥರ ಚೆನ್ನಾಗಿತ್ತು, ಒಂಥರ ಹುಳಿಯಾಗಿ. ಸೊ ಇದ್ಯಾವುದೋ ಹೋಳಂತೆ, ಅದನ್ನು ನಾನು ಟ್ರೈ ಮಾಡಿಲ್ಲ. ಆ್ಯಂಡ್ ಲಾಸ್ಟಲ್ಲಿ ಒಬ್ಬಟ್ಟು ಕೊಟ್ಟರು ಗುರು. ನಮ್ಮ ಕಡೆ ಎಲ್ಲ ಫಸ್ಟಲ್ಲಿ ಒಬ್ಬಟ್ಟು ಕೊಡ್ತಾರೆ. ಆ್ಯಂಡ್ ಇದೇನು ಅಂತ ನನಗೆ ಗೊತ್ತಿಲ್ಲ, ಬಟ್ ಲಿಟ್ರಲಿ ನಾನ್ ವೆಜ್ ಥರ ಟೇಸ್ಟ್ ಆಗ್ತಿತ್ತು, ಲಿಟ್ರಲಿ. ಬಟ್ ಚೆನ್ನಾಗಿತ್ತು, ಸಖತ್ತಾಗಿತ್ತು, ಎಂಜಾಯ್ ಮಾಡಿದೆ. ಆ್ಯಂಡ್ ನೆಕ್ಸ್ಟು ಮನೆಗೆ ಹೊರಟೆ. ನಾನು ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಗುರು. ನೆನ್ನೆ ಬೇರೆ ಲೆಗ್ ಡೇ ಇತ್ತು, ಫುಲ್ ಕಾಲು ಪೇಯ್ನ್ ಆಗ್ತಿತ್ತು. ಸೊ ಇವತ್ತಿಗೆ ಅಷ್ಟೇ, ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಐ ಲವ್ ಯು ಆಲ್.